ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಟೈಲರ್ ಶಾಪಿಂದ ಸ್ಟಿಚ್ಡ್ ಬ್ಲೌಸ್ ತಂದಿದ್ದೇವೆ. ಆರಿ ವರ್ಕ್ ಮಾಡಿ ಟೈಲರಿಗೆ ಕೊಟ್ಟಿದ್ವಿ, ಅವರು ಸ್ಟಿಚ್ ಮಾಡಿ ಕೊಟ್ಟರು. ತುಂಬ ಬ್ಲೌಸಸ್ ಇದೆ ಒಂದು ಕಸ್ಟಮರ್ ಇದು ವೆಡ್ಡಿಂಗಿದ್ದು. ಸೊ ನೋಡಿ, ಈಗ ನಾವು ಸಾರಿ ಕುಚ್ಚು ಮಾಡಿಸಿದ್ದೇವೆ ಬ್ರೈಡಲ್ ಇದ್ದು ಸ್ಯಾರಿಗೆ. ಸೊ ನಾವೀಗ ಕೊಡುವ ಟೈಮ್ ಕಸ್ಟಮರಿಗೆ, ಸೊ ಅದಕ್ಕೋಸ್ಕರ ನಾವು ಚೆನ್ನಾಗಿ ಫೋಲ್ಡ್ ಮಾಡಿ ಬಾಕ್ಸಲ್ಲಿ ಹಾಕಿ ಕೊಡಬೇಕು. ಸೊ ಸಾರಿ ಕುಚ್ಚು ಇರುವ ಕಾರಣ ಕರೆಕ್ಟ್ ಫೋಲ್ಡಿಂಗ್ ಮಾಡಬೇಕು, ಇಲ್ಲಾಂದರೆ ಆ ಸಾರಿ ಕುಚ್ಚು ಫುಲ್ ಫೋಲ್ಡ್ ಆಗುತ್ತೆ. ಫೋಲ್ಡ್ ಆದರೆ ಅದರಷ್ಟು ನೀಟ್ ಫಿನಿಶಿಂಗ್ ಬರೋದಿಲ್ಲ. ಸೊ ಅದಕ್ಕೆ ನಾವು ಅವರ ಎಲ್ಲ ಸ್ಯಾರಿನೂ ನೀಟಾಗಿ ಫೋಲ್ಡ್ ಮಾಡಿ ಒಂದು ಕವರಿಗೆ ಹಾಕಿ ಕೊಡಬೇಕು. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅವ್ರದ್ದೊಂದು ಬಾಕ್ಸ್ ಕೊಟ್ಟಿದ್ದರು ನನಗೆ ಸ್ಯಾರಿ ಹಾಕಲಿಕ್ಕೆ. ಸೊ ಒಂದು ಬಾಕ್ಸ್ ಮಾತ್ರ, ಬಾಕಿದ್ದು ಸ್ಯಾರಿ ಹಾಗೇ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ಫೋಲ್ಡ್ ಮಾಡ್ತಿದ್ದೇವೆ. ಅಂದರೆ ಸ್ವಲ್ಪ ಲಾಂಗ್ ಹೋಗ್ಲಿಕ್ಕೆ ಉಂಟು, ನನ್ನ ಶಾಪಿಂದ ತುಂಬ ದೂರ ಹೋಗಲಿಕ್ಕಿದೆ. ಸೊ ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ಪ್ಯಾಕ್ ಮಾಡ್ತಾ ಇದ್ದೇನೆ, ಫೋಲ್ಡ್ ಮಾಡ್ತಾ ಇದ್ದೇನೆ. ಯಾಕಂದರೆ ಅದರಲ್ಲಿ ಸಾರಿ ಕುಚ್ಚು ಇರೋ ಕಾರಣ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು, ಇಲ್ಲಾಂದರೆ ಅದು ಸಾರಿ ಗೊಂಡೆ ಇದೆಯಲ್ಲ ಅದು ಹಾಳಾಗುತ್ತೆ. ಇನ್ನೊಂದೇನೆಂದರೆ, ಕಸ್ಟಮರಿಗೆ ಯಾವಾಗಲೂ ನಾವು ವರ್ಕ್ ಮಾಡಲಿ, ಏನೇ ವರ್ಕ್ ಮಾಡಲಿ, 500 ರೂಪಾಯಿ ವರ್ಕ್ ಮಾಡಲಿ, 1000 ಮಾಡಲಿ, 3000 ಮಾಡಲಿ, ಎಷ್ಟೇ ಮಾಡಲಿ, ಬಟ್ ನಾವು ಕಸ್ಟಮರಿಗೆ ಕೊಡುವಾಗ ಐಟಮ್ ನೀಟಾಗಿ ಕೊಡಬೇಕು. ನಮ್ಮ ಪ್ಯಾಕಿಂಗಲ್ಲೇ ಅವರಿಗೆ ಖುಷಿ ಆಗಬೇಕು. ನಾವು ಒಟ್ರಾಶಿ ಕೊಟ್ಟರೆ ಅವರಿಗೆ ಸಿಟ್ಟು ಬರುತ್ತೆ, ಮತ್ತು ನಮಗೆ ಯಾವತ್ತೂ ಕೊಡಲ್ಲ. ಸೊ ನನ್ನದೊಂದು ಹವ್ಯಾಸ ಏನು ಅಂದರೆ, ಕಸ್ಟಮರ್ ಐಟಮ್ ಕೊಟ್ಟರೆ ನಾನು ರಿಟರ್ನ್ ಕೊಡುವಾಗ ಅವರದ್ದು 500 ರೂಪಾಯಿ ಬ್ಲೌಸ್ ಆಗಲಿ, 2000 3000 ಎಷ್ಟು ಆಗಲಿ, ಬಟ್ ನಾನು ಕೊಡುವಾಗ ಅವರಿಗೆ ಒಳ್ಳೆಯ ಒಂದು ಕವರ್ ಹಾಕಿ ಪ್ಯಾಕ್ ಮಾಡಿಯೇ ಕೊಡೋದು. ನಂಗೆ ಅದರಲ್ಲೇ ಖುಷಿ, ನನಗೆ ಒಟ್ರಾಶಿ ಕೊಡಲಿಕ್ಕೆ ಅಷ್ಟೇನು ಇಷ್ಟ ಇಲ್ಲ. ಸೊ ಈಗ ಅದು ಸಾರಿ ಫೋಲ್ಡ್ ಎಲ್ಲ ಆಯಿತು, ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೇವೆ. ಸೊ ಇದು ಈಗ ತೋರಿಸ್ತಿರೋದು ಅವರ ಮೆಷರ್ಮೆಂಟ್ ಬ್ಲೌಸು. ಸೊ ಅದು ಕೂಡ ನಾವು ಒಂದು ಬ್ಯಾಗಲ್ಲಿ ಹಾಕಿ ಇಡ್ತೇವೆ ಈಗ ಮೆಷರ್ಮೆಂಟ್ ಬ್ಲೌಸು. ಸೊ ನೆಕ್ಸ್ಟ್ ನಾವು ಹಾಕೋದು ಇದು ಪ್ಲೇನ್ ಬ್ಲೌಸ್, ಅಂದರೆ ಸ್ವಲ್ಪ ಲೇಸ್ ಎಲ್ಲ ಇಟ್ಟು ಆ ಟೈಪ್ ಬ್ಲೌಸ್ ಇದೆಯಲ್ಲ, ಅದು ಪ್ಲೇನ್ ಬ್ಲೌಸ್. 4 ಬ್ಲೌಸ್ ಇದೆ ಪ್ಲೇನ್ ಬ್ಲೌಸು. ಸೊ 4 ಬ್ಲೌಸ್ ಇದೆ. ಸೊ ಈಗ ನಾವು ಆರಿ ವರ್ಕ್ ಬ್ಲೌಸ್ನ ಪ್ಯಾಕ್ ಮಾಡ್ತಾ ಇದ್ದೇವೆ. ಸೊ ನಾನು ಹೇಳಿದ್ನಲ್ಲ ಕವರಲ್ಲಿ ಹಾಕ್ತೇನೆ ಅಂತ, ಈ ಟೈಪ್ ಗ್ಲಾಸ್ ಟೈಪ್ ಪ್ಲಾಸ್ಟಿಕ್ ಕವರ್. ಯಾಕಂದರೆ ಕಸ್ಟಮರ್ಗೆ ಮೇಲ್ಗಡೆಯಿಂದ ನೋಡುವಾಗ ಕೂಡ ಕಾಣುತ್ತೆ, ನಾವು ಐಟಮ್ ಕೊಡಲಿಕ್ಕೆ ಹೋಗುವಾಗ ಅಥವಾ ಕಸ್ಟಮರ್ ಬಂದರೆ ಮೇಲ್ಗಡೆಯಿಂದನೇ ಕಾಣುತ್ತೆ ಅದು ಡಿಸೈನ್. ಅವ್ರು ರಿಟರ್ನ್ ಆಗ ತೆಗಿಯಲ್ಲ, ಮನೆಗೆ ಹೋಗಿ ತೆಗಿತಾರೆ. ಸೊ ಅದಕ್ಕೋಸ್ಕರ ನಾವು ನೀಟಾಗಿ ಫೋಲ್ಡ್ ಮಾಡಿ ಪ್ಯಾಕ್ ಮಾಡಿ ಪಿನ್ ಮಾಡಿ ಇಡ್ತೇವೆ. ಸೊ ನೋಡಿ, ನಾವಿಬ್ಬರೇ ಇರ್ತೇವೆ ಶಾಪಲ್ಲಿ. ಸೊ ಏನು ಕೆಲಸ ಇದ್ದರೂ ನಾವಿಬ್ಬರೇ ಮಾಡೋದು. ಎಲ್ಲ ವರ್ಕಿಗೆ ಕೂಡ ನನಗೆ ಸಹಾಯ ಮಾಡ್ತಾರೆ. ಇವರು ಯಾರಂತ ಗೊತ್ತಾಯ್ತು, ಇವರು ನಾನು ಮ್ಯಾರೇಜ್ ಆಗೋ ಹುಡುಗ. ಸೊ ನಾವಿಬ್ಬರೇ ಎಲ್ಲ ಬಿಸ್ನೆಸ್ ನೋಡ್ಕೊಳ್ತೇವೆ. ಹೊರಗಡೆ ಮೆಟೀರಿಯಲ್ ತರೋದಾಗಲಿ, ಮೆಟೀರಿಯಲ್ ಐಟಮ್ ಕೊಡೋದಾಗಲಿ, ಬ್ಲೌಸ್ ತರೋದಾಗಲಿ ಎಲ್ಲ ಅವರು ಹೆಲ್ಪ್ ಮಾಡ್ತಾರೆ ನನಗೆ. ನಾನು ವರ್ಕ್ ಮಾಡ್ತೇನೆ, ಬಟ್ ಔಟ್ಸೈಡ್ ಇದೆಲ್ಲ ನೋಡ್ಕೊಳ್ಳೋದು ಅವರೇ. ಬಿಸ್ನೆಸ್ ಇದ್ದು ಪ್ರಾಫಿಟ್ ಲಾಸ್ ಎಲ್ಲ ನೋಡ್ಕೊಳ್ಳೋದು ಅವರೇ. ಐಟಮ್ ತರೋದು, ಐಟಮ್ ಕೊಡೋದು ಎಲ್ಲ ಅವರೇ. ತುಂಬ ಸಪೋರ್ಟಿವ್ ಇದ್ದಾರೆ ನನಗೆ. ಸೊ ಹಾಗಾಗಿ ನನಗೆ ಈಸಿ ಆಗುತ್ತೆ. ಎಲ್ಲನೂ ಮೆಟೀರಿಯಲ್ ತರಲಿಕ್ಕೆ ನಮಗೆ 18 ಕಿಲೋಮೀಟರ್ವರೆಗೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ನಮಗೀಗ ಪ್ಯಾಕಿಂಗ್ ಆಯಿತು. ನೋಡಿ ಹೇಗಿದೆ, ಇಷ್ಟ ಆಯಿತಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.